ಎಂಬ ಪಾಠದ ಕುರಿತು ಕೆಲವು ಪ್ರಯೋಗಗಳನ್ನು ಮಾಡುತ್ತಿದ್ದೇವೆ. ನಾವು ಮಾಡುತ್ತಿರುವ ಪ್ರಯೋಗದಲ್ಲಿ ಆಮ್ಲೀಯ ಎಂದರೇನು, ಪ್ರತ್ಯಾಮ್ಲೀಯ ಎಂದರೇನು ಮತ್ತು ತಟಸ್ಥ ಎಂದರೇನು ಎಂದು ತಿಳಿದುಕೊಳ್ಳಬೇಕು. ನಾವೀಗ ಆಮ್ಲೀಯ ಎಂದರೇನು ಎಂದು ತಿಳಿದುಕೊಳ್ಳೋಣ. ಆಮ್ಲೀಯ ಎಂದರೆ ಯಾವ ಪದಾರ್ಥಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆಯೋ ಅಂತಹ ಪದಾರ್ಥಗಳನ್ನು ಆಮ್ಲೀಯ ಎನ್ನುವರು. ಪ್ರತ್ಯಾಮ್ಲೀಯ ಎಂದರೆ ಯಾವ ಪದಾರ್ಥಗಳು ಕಹಿ ರುಚಿಯನ್ನು ಹೊಂದಿರುತ್ತವೆಯೋ ಅಂತಹ ಪದಾರ್ಥಗಳನ್ನು ಪ್ರತ್ಯಾಮ್ಲೀಯ ಎನ್ನುವರು. ಮತ್ತು ತಟಸ್ಥ ಎಂದರೆ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ರುಚಿಯನ್ನು ಹೊಂದಿರದ ಪದಾರ್ಥಗಳಿಗೆ ತಟಸ್ಥ ಎನ್ನುವರು. ಮತ್ತು ನಾವು ಯಾವ ಹಣ್ಣಿನಲ್ಲಿ ಯಾವ ಆಮ್ಲವಿದೆ ಎಂದು ತಿಳಿದುಕೊಳ್ಳಬೇಕು. ಎ ಗುಂಪಿಗೆ ಸೇರಿದಂತೆ ನಿಂಬೆ ರಸ, ಹುಣಸೆ ರಸ ಮತ್ತು ನೆಲ್ಲಿ ರಸ, ವಿನೆಗರ್ ಇನ್ನೂ ಇತರೆ ವಸ್ತುಗಳು ಆಮ್ಲೀಯ ಎನ್ನುತ್ತೇವೆ, ಏಕೆಂದರೆ ಅವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಲಿಟ್ಮಸ್ಗಳಾಗಿ ಬದಲಾಯಿಸಿವೆ. ಬಿ ಗುಂಪಿಗೆ ಸೇರಿದಂತೆ ವಾಷಿಂಗ್ ಸೋಡಾ, ಸಾಬೂನು ದ್ರಾವಣ, ಅಡುಗೆ ಸೋಡಾ, ಸುಣ್ಣದ ನೀರು ಇವನ್ನು ಪ್ರತ್ಯಾಮ್ಲೀಯ ಎನ್ನುತ್ತೇವೆ, ಏಕೆಂದರೆ ಅವು ಕೆಂಪು ಲಿಟ್ಮಸ್ ಅನ್ನು ನೀಲಿ ಲಿಟ್ಮಸ್ಗಳಾಗಿ ಬದಲಾಯಿಸಿವೆ. ಇನ್ನು ಸಿ ಗುಂಪಿಗೆ ಸೇರದಂತೆ ಸಕ್ಕರೆ ದ್ರಾವಣ, ಉಪ್ಪಿನ ದ್ರಾವಣ, ನಲ್ಲಿ ನೀರು ಇನ್ನೂ ಇತರೆ ವಸ್ತುಗಳಿಗೆ ತಟಸ್ಥ ವಸ್ತುಗಳು ಎನ್ನುತ್ತೇವೆ, ಏಕೆಂದರೆ ಅವು ನೀಲಿ ಲಿಟ್ಮಸ್ ಅಥವಾ ಕೆಂಪು ಲಿಟ್ಮಸ್ ಅನ್ನು ಯಾವುದೇ ಬಣ್ಣವನ್ನು ಬದಲಾಯಿಸಲಿಲ್ಲ.